ಇನ್ನು ಕನ್ನಡದಲ್ಲಿ ಟಾಪ್ ಒನ್ ಕಾಮಿಡಿ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಿದ್ದಂಥ ಅತಿ ದೊಡ್ಡ ಕಲಾವಿದ ಮತ್ತು ನಟ ಇದೀಗ ಕೊನೆ ಸೆಳೆದಿರುವಂಥ ಘಟನೆ ನಡೆದಿರುವಂಥದ್ದು. ಆಗ ನಿಜಕ್ಕೂ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಈ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುತ್ತಾ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೇ ಇವ್ರನ್ನ ಕರಿಬೋದು. ಇನ್ನು ಪಾಪ ಪಾಂಡು ಸೀರಿಯಲ್ನಲ್ಲಿ ಬಾಸ್ನ ಪಾತ್ರದಲ್ಲಿ ಕಾಣಿಸಿಕೊಂಡು ಸಾಕಷ್ಟು ಹೆಸರು ಮಾಡಿ ಇನ್ನು ಪಾಂಡುಗೆ ಗೋಳು ಕೊಡುವಂಥ ಬಾಸ್ನ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಇಂಥ ಅದ್ಭುತವಾದ ಕಲಾವಿದ ಕೊನೆ ಸೆಳೆದಿರುವಂಥದ್ದು ಬೇರೆ ಯಾರು ಅಲ್ಲ, ಶಂಕರ್ ರಾವ್ ಅವರು ನೀವು ನೋಡಿರ್ತೀರ ಪಾಪ ಪಾಂಡು ಸೀರಿಯಲ್ನಲ್ಲಿ ಮತ್ತು ಸೀರಿಯಲಲ್ಲಿ ಆಗಿರ್ಬೋದು, ವಟಾರ, ನಾಲ್ಕು ತಂತಿ, ಹೀಗೆ ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದಂಥ ಅದ್ಭುತವಾದಂಥ ಕಲಾವಿದರು ಅಂತಲೇ ಹೇಳ್ಬೋದು. ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲಿದರೆ ಸಾಕಷ್ಟು ಒಂದು ವರ್ಷಗಳಿಂದಲೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ರಾಮಯ್ಯ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಅಂತ ಹೇಳಲಾಗ್ತದೆ. 1 ವರ್ಷಗಳಿಂದ ಕೂಡ ಸಂಪೂರ್ಣವಾಗಿ ಬೆಡ್ ರೆಸ್ಟ್ನಲ್ಲಿ ಇದ್ದಂಥ ಶಂಕರ್ ರಾವ್ ಅವರು ಇದೀಗ ಹೃದಯಾಘಾತ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಕೊನೆ ನಡೆದಿರುವಂಥದ್ದು. ಇನ್ನು ಶಂಕರ್ ರಾವ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥ ಕಲಾವಿದರು ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಗೊತ್ತಿರೋ ಚಿರಪರಿಚಿತರಾದಂಥ ಕಲಾವಿದರು ಅಂತ ಹೇಳ್ಬೋದು. ಸಾಕಷ್ಟು ಕಷ್ಟದಿಂದ ಬೆಳೆದು ಬಂದಂಥ ಈ ನಟ ಇದೀಗ ವಿಧಿವಶರಾಗಿದ್ದಾರೆ. ಶಂಕರ್ ರಾವ್ ಅವರ ಆತ್ಮಕ್ಕೆ ಶಾಂತಿ